ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜೀವಿಯರ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಂಧುಗಳೇ, ಇವಾಗ ನಾವು ಟೂತ್ ಬ್ರಷನ್ನು ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ನಂತರ ಅದೇನು ಮಾಡ್ತೀವಿ, ಬಿಸಾಕ್ತೀವಿ. ಇದರ ಉಪಯೋಗ ಗೊತ್ತಾದರೆ ಯಾರೂ ಬಿಸಾಕೋದಿಲ್ಲ, ಎತ್ತಿಡ್ತೀರ. ಬನ್ನಿ ಹಾಗಾದರೆ ಇದು ಯಾವುದಕ್ಕೆಲ್ಲ ಪ್ರಯೋಜನ ಆಗಿದೆ, ಹೇಗೆಲ್ಲ ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ, ನಾವೀಗ ದಿನ ಬಾಚಣಿಕೆಯನ್ನು ಯೂಸ್ ಮಾಡ್ತೀವಿ, ಅದು ಗಲೀಜಾಗಿರುತ್ತೆ. ಅದನ್ನು ನಾವು ಮಾರ್ಕೆಟ್ನಿಂದ ದುಡ್ಡು ತೊಗೊಂಡು ಬಂದು ಕ್ಲೀನ್ ಮಾಡೋದನ್ನು ತೊಗೊಂಡು ಬಂದು ನಾವು ಕ್ಲೀನ್ ಮಾಡ್ತೀವಿ. ಅದ್ರ ಬದಲಾಗಿ ನಾವು ಈ ಟೂತ್ ಬ್ರಷ್, ವೇಸ್ಟ್ ಆಗಿರೋ ಟೂತ್ ಬ್ರಷ್ನಿಂದ ಈ ಥರ ನಾವು ಕ್ಲೀನ್ ಮಾಡಿದ್ರೆ ನಮ್ಮ ಹಣಿಗೆನೂ ಕೂಡ ಕ್ಲೀನ್ ಆಗುತ್ತೆ, ನಮಗೆ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ನೋಡಿದ್ರಲ್ವಾ ಯಾವ ತೀರಾಗಿ ನಮ್ಮ ಕ್ಲೀನ್ ಆಗ್ತಾ ಇದೆ ನಮ್ಮ ಹಣಿಗೆ ಅಂತ. ಕೋಮ್ ಅಂತಾರೆ, ಹಣಿಗೆ ಅಂತಾರೆ, ದುವಾನೆ ಅಂತಾರೆ, ನೀವೇನಂತೀರ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಉಪಯುಕ್ತ ಇದೆ, ಪ್ರಯೋಜನ ಆಗ್ತಾ ಇದೆ ಅನ್ನೋದಾದರೆ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ, ಒಂದು ಲೈಕ್ ಕೊಡ್ತೀರಲ್ವಾ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ನೋಡಿ ಯಾವ ಥರ ನಮ್ಮ ಹಣಿಗೆಯನ್ನು ನಾವು ಕ್ಲೀನ್ ಮಾಡಿದ್ದೀವಿ ಅಂತ ನೋಡ್ತಾ ಇದ್ದೀರಲ್ವಾ. ಸೊ ಬಂಧುಗಳೇ, ಇದಕ್ಕಿಂತ ಸರಳವಾದ ಉಪಾಯ ನೋಡೋಣ ಬನ್ನಿ. ಮೊದಲಿಗೆ ನಾವು ಈ ಹಣಿಗೆಯನ್ನು ನೀರು ಹಾಕಿ ತೊಳ್ಕೊಬೇಕು, ಸ್ವಲ್ಪ ಒದ್ದೆ ಮಾಡ್ಕೋಬೇಕು. ನಂತರ ನೋಡ್ರಿ, ಸ್ವಲ್ಪ ಶಾಂಪೂವನ್ನು ತಗೊಂಡು, ಇದೇ ಶಾಂಪೂ ಬೇಕಂತಿಲ್ಲ, ನಿಮ್ಮ ಮನೆಯಲ್ಲಿ ಯಾವ್ದು ಶಾಂಪು ಯೂಸ್ ಮಾಡ್ತೀರಾ ಅದೇ ಶಾಂಪೂವನ್ನು ನೋಡಿ. ನಾನು ಎಷ್ಟು ತೊಗೊಂಡಿದ್ದೀನಿ, ತುಂಬ ಅಂದರೆ ತುಂಬ ಕಡಿಮೆ, ಸ್ವಲ್ಪ ಈ ಶಾಂಪೂವನ್ನು ಕೈಗೆ ಹಚ್ಕೊಂಡ್ಬಿಟ್ಟು ತುಂಬ ಈ ಹಣಿಗೆ ಮೇಲೆ ಏನು ಮಾಡಬೇಕು, ಅಪ್ಲೈ ಮಾಡಬೇಕು ಈ ಥರ. ಈಗ ನಾವು ವೇಸ್ಟ್ ಅಂತ ಬಿಸಾಕುವ ಟೂತ್ ಬ್ರಷ್ ಇದೆ ಅಲ್ವಾ, ಆ ಬ್ರಷಿನಿಂದ ಈ ಥರ ನಾವು ತಿಕ್ಕಬೇಕು ಬಂಧುಗಳೇ. ನಮ್ಮ ಕ್ಲೀನ್ ಎಲ್ಲ ಆಗುತ್ತೆ, ಗಲೀಜೆಲ್ಲ ಹೋಗುತ್ತೆ. ಕಾಣ್ತಾ ಇದೆಯಲ್ಲ ನಮ್ಮ ಗಲೀಜು ಯಾವ ಥರ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ, ಎಷ್ಟು ನೀಟ್ ಆಗ್ತಾ ಇದೆ. ಬಂಧುಗಳೇ, ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ, ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಉಪಯುಕ್ತ ಆಗಲಿ. ನೀವು ಟೂತ್ ಬ್ರಷನ್ನು ವೇಸ್ಟ್ ಅಂತ ಬಿಸಾಕುವ ಮುಂಚೆ ಈ ವಿಡಿಯೋನ ಒಂದ್ಸಾರಿ ತಪ್ಪದೇ ನೋಡಿ, ಅವಾಗ ಯಾರೂ ಬಿಸಾಕೋದಿಲ್ಲ. ಬಿಸಾಕುವ ಈ ಬ್ರಷನ್ನು ಕೂಡ ಎತ್ತಿಡ್ತೀರ. ಇವಾಗ ನೋಡಿ, ನೀಟಾಗಿ ನಾನು ನೀರು ಹಾಕಿ ತೊಳಿತಾ ಇದ್ದೀನಿ. ನೋಡಿ, ನಮ್ಮ ಬ್ರಷ್ ಕೂಡ ಕ್ಲೀನ್ ಆಯಿತು, ನಮ್ಮ ಹಣಿಗೆ ಕೂಡ ಕ್ಲೀನ್ ಆಯಿತು. ಈ ಹಣಿಗೆ ನೋಡಿ ಇವಾಗ ಎಷ್ಟು ಫಳ ಅಂತ ಹೊಳಿತಾ ಇದೆ. ಇವಾಗ ನಾವು ತೊಗೊಂಡು ಬಂದಿದ್ದೀವೇನೋ ಅನ್ನುವಷ್ಟು ಹೊಸ ಥರ ಕಾಣ್ತಾ ಇದೆ. ನೋಡಿದ್ರಿ ಅಲ್ವಾ, ಈಸಿಯಾಗಿ ಯಾವ ರೀತಿಯಾಗಿ ನಾವು ಹಣಿಗೆಯನ್ನು ಕ್ಲೀನ್ ಮಾಡ್ಕೋಬೇಕು ಅಂತ. ವಾವ್, ಸೂಪರ್. ನೋಡಿ ಎಷ್ಟು ಕ್ಲೀನ್ ಆಯಿತು. ಇವಾಗ ನೋಡಿ, ಮುಂದಿಂದು ನೋಡೋಣ ಬನ್ನಿ. ಈ ಫ್ರಿಜ್ಜನ್ನು ಕ್ಲೀನ್ ಮಾಡಬೇಕಾದ್ರೆ ಮೊದಲಿಗೆ ನಾವು ಫ್ರಿಜ್ ಬಟನನ್ನು ಆಫ್ ಮಾಡಿಬಿಟ್ಟು ಪ್ಲಗ್ಗನ್ನು ಹಾಕಿ ಪಕ್ಕಕ್ಕಿಟ್ಟು ನಂತರ ನಾವು ಇದನ್ನು ಕ್ಲೀನ್ ಮಾಡಬೇಕು. ಫ್ರಿಜ್ ಬಟನನ್ನು ಆನ್ ಇಟ್ಟು ಪ್ಲಗ್ಗನ್ನು ಅದರಲ್ಲೇ ಇಟ್ಬಿಟ್ಟು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ, ಡೇಂಜರು. ಇಲ್ಲಿ ನೋಡಿ, ಇವಾಗ ನಾನು ಫ್ರಿಜ್ ಬಟನ್ನ ಆಫ್ ಮಾಡಿ ಪ್ಲಗ್ಗನ್ನು ಹಾಕಿ ಪಕ್ಕಕ್ಕೆ ಇಟ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಕಡೆಗೆ ನೋಡಿ, ನಮಗೆ ಬ್ರಷ್ ಹೋಗ್ತಿರಲ್ಲ, ಮತ್ತು ಬಟ್ಟೆ ಹೋಗ್ತಿರಲ್ಲ, ಕೈ ಹೋಗ್ತಿರಲ್ಲ, ಆ ಟೈಮ್ನಲ್ಲಿ ನಮ್ಮ ಟೂತ್ ಬ್ರಷ್ ಇದೆಯಲ್ವಾ, ಈಸಿಯಾಗಿ ಎಲ್ಲ ಕಡೆ ಓಡಾಡುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ಥರಾಗಿ ಓಡಾಡುತ್ತೆ ಅಂತ. ನೋಡಿ, ಎಲ್ಲ ಇರುವ ನಮ್ಮ ಕೊಳೆಯನ್ನು ಏನು ಮಾಡುತ್ತೆ, ನೀಟಾಗಿ ಕ್ಲೀನ್ ಮಾಡುತ್ತೆ. ಇದು ನಮಗೆ ವೇಸ್ಟು ಅಂತ ಬಿಸಾಕುವ ಈ ವಸ್ತು ಎಷ್ಟೆಲ್ಲ ಪ್ರಯೋಜನಕಾರಿ ಅಂತ ನೋಡ್ತಾ ಇದ್ದೀರಿ ಅಲ್ವಾ. ಇವಾಗ ಹಿಂದಿನ ಪ್ಲೇಟ್ ಏನಿರುತ್ತಲ್ವ, ಅದು ತುಂಬಾ ನೈಸ್ ಆಗಿರುತ್ತೆ, ಚಿಕ್ಕ ಹೋಲ್ಸ್ ಇರುತ್ತೆ. ಹಾಗಾಗಿ ಈ ಬ್ರಷಿನ ಸಹಾಯದಿಂದ ನಾವು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬಹುದು. ಇವಾಗ ಕೆಳಗಡೆ ನೋಡಿ, ಈ ಮೋಟ್ರ್ ಇತ್ತಲ್ವಾ, ಮೋಟ್ರ್ನಲ್ಲಿ ನಾವು ಕೈ ಇಡ್ಲಿಕ್ಕಾಗಲ್ಲ, ಬಟ್ಟೆನೂ ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ಈ ಬ್ರಷಿನಿಂದ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಯಿತು ಬಂಧುಗಳೇ. ಕೆಳಗಡೆಗಿರುವಂಥ ಡಸ್ಟು, ಗಲೀಜು ಎಲ್ಲ ಕ್ಲೀನ್ ಆಗುತ್ತೆ. ನಾವು ಆವಾಗ ಈ ಥರ ಮಾಡೋದ್ರಿಂದ ನಮ್ಮ ಫ್ರಿಜ್ಜು ಕೂಡ ಹೊಸದಾಗಿರುತ್ತೆ, ಬಾಳಿಕೆ ಕೂಡ ತುಂಬಾ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಇವಾಗ ಕೆಳಗಡೆಗೆಲ್ಲ ನಮ್ಮ ಮೋಟ್ರ್ ಇರುತ್ತಲ್ವ, ಮೋಟ್ರ್ ಕೆಳಗಡೆಗೆ ಅಲ್ಲೆಲ್ಲ ಏನಾಗುತ್ತೆ, ಡಸ್ಟ್ ಅನ್ನೋದು ದಿನ ನಾವು ಕಸ ಹುಡುಗಬೇಕಾದ್ರೆ ಹೊರಗಿಂದ ಧೂಳು ಡಸ್ಟ್ ಬಂದೇ ಬರ್ತಾ ಇರುತ್ತೆ. ಅದೆಲ್ಲ ಏನಾಗುತ್ತೆ ಅಂದರೆ ಕೆಳಗಡೆಗೆ ಹೋಗಿ ಶೇಖರಣೆ ಆಗಿರುತ್ತೆ. ನೋಡಿ, ಇವಾಗ ಕಾಣ್ತಾ ಇದೆ ಅಲ್ವಾ ನಿಮಗೆ ಯಾವ ಥರ ಆಗಿ ಅದು ಎಳ್ಕೊಂಡು ಬಂದುಬಿಡ್ತು ನೋಡಿ ಈ ಬ್ರಷ್. ನೋಡಿದ್ರಲ್ವ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಅಂತ, ತುಂಬ ಸರಳವಾಗಿ. ಇವಾಗ ನಾವು ಕಿಚನ್ನಲ್ಲಿ ಈ ಪಾತ್ರೆಗಳನ್ನು ಹಾಕ್ತಾ ಇರ್ತೀವಲ್ವಾ, ಇವಾಗ ನೋಡಿ ಇವನ್ನ ನಾವೇನು ಮಾಡ್ತೀವಿ,
ಬಟ್ಟೆಯಿಂದ ಕ್ಲೀನ್ ಮಾಡಬೇಕಾದ್ರೆ ಏನಾಗುತ್ತೆ, ಒಂದೊಂದು ಸಾರಿ ಅಲ್ಲಲ್ಲೇ ತಂತಿ ಅನ್ನೋದಿದ್ದು ಕೈಗೆ ಒಂದೊಂದು ಸಾರಿ ಏನಾಗುತ್ತೆ, ಗಾಯ ಆಗುತ್ತೆ. ಹಾಗಾಗಬಾರ್ದು ಅಂತಂದರೆ ಇದೇ ಬ್ರಷಿನಿಂದನೇ ನಾವು ಏನು ಮಾಡಬೇಕು, ಎಲ್ಲ ಪಾತ್ರೆಗಳನ್ನೆಲ್ಲಿರುವಂಥ ಪ್ಲೇಟು ತಟ್ಟೆಗಳನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ನೀಟಾಗಿ ನಾವು ಇದೇ ಬ್ರಷಿನಿಂದನೇ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಮತ್ತು ಕೆಳಗಡೆಗೆ ನೋಡಿ, ನಮ್ಮ ಡ್ರಾ ಕೆಳಗಡೆಗೆ ಏನಿರುತ್ತೆ, ಎಷ್ಟೊಂದು ಡಸ್ಟ್ ಅನ್ನೋದು ನೋಡಿಲೆ ಸ್ಟೋರೇಜ್ ಆಗಿದೆ ನೋಡಿ. ಆ ಸೆಂಟರ್ನಲ್ಲಿ ನಾವು ಏನು ಮಾಡಬೇಕು, ಹೀಗೆ ಬ್ರಷನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ನಾವು ಕೈ ಆಡಿಸ್ತಾ ಇದ್ಬಿಟ್ರೆ ಅದು ಎಲ್ಲ ಡಸ್ಟನ್ನು ಅದು ಏನು ಮಾಡುತ್ತೆ, ಎಳ್ಕೊಂಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ನೋಡಿ ಎಷ್ಟೊಂದು ಗಲೀಜಾಯಿತು. ಅಷ್ಟೇ ಕೂಡ ನಮ್ಮ ಕೆಳಗಿಂದದ ಏನಾಯಿತು, ಎಷ್ಟು ಕ್ಲೀನ್ ಆಯ್ತಲ್ವ. ನೋಡಿ, ಇದೇ ಥರ ನಾವು ಎಲ್ಲ ಡ್ರೈಯರ್ಗಳನ್ನು ಇದೇ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇದು ನೋಡಿ, ಚಿಕ್ಕ ಚಿಕ್ಕ ಸ್ಪೂನ್ ಹಾಕಲಿಕ್ಕೆ ಮತ್ತು ಏನಾದರೂ ನಮ್ಮ ಚಿಕ್ಕ ಚಿಕ್ಕ ಐಟಮ್ ಹಾಕಲಿಕ್ಕೆ ಕೆಳಗೆಲ್ಲ ಬೀಳಬಾರ್ದು ಅಂದ್ಕೊಂಡು ಚಿಕ್ಕ ಚಿಕ್ಕದಾಗಿರುವಂಥ ಹೋಲಿರುವಂಥ ಈ ಡ್ರಾನ ಮಾಡಿರ್ತಾರೆ. ಇದಕ್ಕೂ ಕೂಡ ಅಷ್ಟೇ ಬಂಧುಗಳೇ, ನಾವು ಬಟ್ಟೆ ಇಟ್ಟೆ ಹಾಕಿ ಕ್ಲೀನ್ ಮಾಡಬೇಕಂದ್ರೆ ಅಲ್ಲಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೇನಾಗುತ್ತೆ, ಜಾಯಿಂಟ್ ಅನ್ನೋದಿರುತ್ತಲ್ವ, ಒಂದೊಂದು ಸಾರಿ ಏನಾಗುತ್ತೆ ಅದು ಕೈಗೆ ತಗಲ್ಬಿಟ್ಟು ಕೈಗೆ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ಬ್ರಷಿನ ಸಹಾಯದಿಂದ ಕ್ಲೀನ್ ಮಾಡೋದ್ರಿಂದ ನಮ್ಮ ಡಸ್ಟು ಕೂಡ ಕೊಳೆಯಾಗುತ್ತೆ, ನಮ್ಮ ಕೈಗೆ ಗಾಯ ಕೂಡ ಆಗಲ್ಲ. ನೋಡಿದ್ರಲ್ವ, ನಾವು ಎಲ್ಲ ಸೆಲ್ಫನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಾಯಿತು. ನಮ್ಮ ಸೆಲ್ಫ್ಗಳು ಇವಾಗೆಲ್ಲನೂ ಫಳ ಫಳ ಅಂತ ಹೊಡಿತಾ ಇದೆ, ಕಾಣ್ತಾ ಇದೆ ಅಲ್ವಾ ನಿಮಗೆ. ನೋಡಿ, ಕೈಯಿಂದ ಕೂಡ ನಿಮಗೆ ಮುಟ್ಟಿ ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿದೆ ಅಲ್ವಾ. ಈ ವೆಸ್ಟ್ ಬ್ರಷಿನ ಉಪಯೋಗ ಎಷ್ಟಿದೆ ಅಂತ ಗೊತ್ತಾಯ್ತಲ್ವಾ ಬಂಧುಗಳೇ. ತಪ್ಪದೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾ.